ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 50ನೆಯ ಪದ್ಯ ಈ ರೀತಿಯಲ್ಲಿದೆ. ಒಂದು ಮೃಗಂ ಬೀಳದು ನೋಡಿಂದಿನ ಬೇಟೆಯೊಳೆ ಸಿಂಟನಂ ಕಂಡುದರಿಂದೆಂದೊಡೆ ಪರದಂ ಪಾಪಂ ಸಂಧಿಸುವುದೇ ಪುಣ್ಯಮೂರ್ತಿಯಂ ಕಾಣಲೊಡಂ. ವಿಂಗಡಿಸಿ ಓದೋಣ. ಒಂದು ಮೃಗಂ ಬೀಳದು ನೋಡು ಇಂದಿನ ಬೇಟೆಯೊಳೆ ಸಿಂಟನಂ ಕಂಡುದರಿಂದೆ ಎಂದೊಡೆ ಪರದಂ ಪಾಪಂ ಸಂಧಿಸುವುದೇ ಪುಣ್ಯಮೂರ್ತಿಯಂ ಕಾಣಲೊಡಂ. ಕಾಣಲೊಡಂ. ಇಲ್ಲಿ ಕಲ್ಯಾಣ ಮಿತ್ರ ಆತನಿಗೆ ಧರ್ಮದ ವಿಷಯವನ್ನು ಹೇಳ್ತಾನೆ, ಈ ಮುನಿಯ ವೈಶಿಷ್ಟ್ಯವನ್ನು ಹೇಳ್ತಾನೆ, ನಮಸ್ಕರಿಸಲಿಕ್ಕೆ ಹೇಳ್ತಾನೆ. ಈ ಕೊಳಕನಿಗೆ ನಾನು ನಮಸ್ಕರಿಸುವುದೇ, ಈ ಮಣಕಿನ ಬಣಂಬೆಗೆ ಆನರಗುವೆನೆ ಎಂಬುದು ಇದಕ್ಕೆ ಯಶೋಮತಿ ರಾಜನ ಪ್ರತಿಕ್ರಿಯೆ. ಮತ್ತು ಮುಂದುವರಿದು ಹೇಳ್ತಾನೆ, ನಾನು ಬಂದ ಉದ್ದೇಶ ಏನು? ಕಾಡಿಗೆ ಬೇಟೆಗಾಗಿ. ಆ ಬೇಟೆಗಾಗಿ ಬಂದವನಿಗೆ ಈ ಮುನಿಯನ್ನು, ಅದು ಈ ಕೊಳಕನನ್ನು ಕಾಣುವ ಹಾಗಾಯಿತು. ಈ ಸಿಂಟನಂ ಅಂದ್ರೆ ಈ ದುರ್ವಾಸನೆಯ ವ್ಯಕ್ತಿಯನ್ನು ಎಂಬರ್ಥ. ಈ ಸಿಂಟ ದುರ್ವಾಸನೆಯ ವ್ಯಕ್ತಿ ಎಂಬರ್ಥ, ಕೆಟ್ಟನಾತದವನು ಎಂಬರ್ಥ. ಇಂಥವನನ್ನು ನಾನು ಕಂಡದ್ರಿಂದ ಇದೇ ಅಪಶಕುನ ಆಯಿತು, ಒಂದು ಪ್ರಾಣಿ ಕೂಡ ಸಿಕ್ಕಲಿಲ್ಲ ಇವತ್ತು ಎಂಬುದಾಗಿ ಹೇಳ್ತಾನೆ. ಒಂದು ಮೃಗಂ ಬೀಳುವುದು ಅಂದ್ರೆ ತನ್ನ ಬಾಣಕ್ಕೆ ಗುರಿಯಾಗಿ ಬೀಳುವುದು ಎಂಬರ್ಥ. ಒಂದು ಮೃಗಂ ಬೀಳದು ನೋಡು ಇಂದಿನ ಬೇಟೆಯೊಳೆ. ಇವತ್ತಿನ ಬೇಟೆಯಲ್ಲಿ ಹೀಗಾಯ್ತು, ಇವತ್ತಿನ ಬೇಟೆಯಲ್ಲಿಯೇ ಹೀಗಾಯ್ತು. ಯಾಕೆ? ಇವನ್ನು ಕಂಡುದರಿಂದ ಅಂತ ಬೇಟೆಯೊಳೆ ಎಂಬುದಾಗಿ ಅವಧಾರಣೆ ಹೇಳಿದ್ದಾನೆ. ಇಂದಿನ ಬೇಟೆಯೊಳೆ ಒಂದು ಮೃಗಂ ಬೀಳದು. ಯಾಕೆ? ಸಿಂಟನಂ ಕಂಡುದರಿಂದ. ಯಾವಾಗಲೂ ಇದಕ್ಕಿಂತ ಮೊದಲು ನಾನು ಬೇಟೆ ಆಡಿಲ್ವೇ? ಮೃಗಗಳು ಬೀಳಲಿಲ್ಲವೇ? ಬಿದ್ದಿವೆ, ಬೇಟೆಯಾಡಿದ್ದೇನೆ, ಅನುಭವ ಇದೆ, ಗುರಿ ಇಡುವಂತಹ ಸಾಮರ್ಥ್ಯ ಇದೆ, ಎಲ್ಲವೂ ಇದೆ. ಆದರೆ ಇಂದು ಈ ಸಿಂಟನಂ ದುರ್ವಾಸನೆಯವನನ್ನು ಕಂಡ ಕಾರಣ ಒಂದು ಮೃಗಂ ಬೀಳದು. ಇಂದಿನ ಬೇಟೆಯೊಳೆ ಒಂದು ಮೃಗಂ ಬೀಳದು. ಇವತ್ತಿನ ಬೇಟೆಯಲ್ಲಿಯೇ ಒಂದು ಮೃಗವು ಕೂಡ ಬೀಳದ ಹಾಗಾಗಿದೆ. ಅದನ್ನು ಹೇಳ್ತಾ ಇದ್ದಾನೆ. ಹೀಗೆ ಹೇಳಿದಾಗ ಪರದ ಕಲ್ಯಾಣ ಮಿತ್ರ ಉತ್ತರ ಹೇಳ್ತಾನೆ ಅದಕ್ಕೆ. ಪಾಪಂ ಸಂಧಿಸುವುದೇ ಪುಣ್ಯಮೂರ್ತಿಯಂ ಕಾಣಲೊಡಂ. ಅದಕ್ಕೆ ಪರದನ ಉತ್ತರ ಒಂದೇ ವಾಕ್ಯದಲ್ಲಿದೆ. ಆಮೇಲೆ ಅದರ ವಿವರಣೆಯನ್ನು ಬೇರೆ ಆತ ಮುಂದಿನ ಪದ್ಯಗಳಲ್ಲಿ ಕೊಡ್ತಾನೆ. ಪರದ ಹೇಳ್ತಾನೆ, ಪಾಪಂ ಸಂಧಿಸುವುದೇ ಪುಣ್ಯಮೂರ್ತಿಯಂ ಕಾಣಲೊಡಂ. ಪಾಪ ಮತ್ತೆ ಪುಣ್ಯ ಎಂಬ ಎರಡು ಇವೆ. ನೀನು ಬಂದಂತಹದ್ದು ಯಾಕೆ? ಬೇಟೆಯಾಡುವುದಕ್ಕೆ. ಬೇಟೆಯಾಡುವುದು ಎಂಬುದು ಪ್ರಾಣಿ ಹಿಂಸೆಯನ್ನು ಮಾಡುವುದು, ಪ್ರಾಣಿಗಳನ್ನು ಕೊಲ್ಲುವುದು ಎಂಬುದು ಹಿಂಸೆ ಎಂಬುದು ಕೆಟ್ಟದ್ದು. ಹಿಂಸೆಯ ಪರಿಣಾಮ ಪಾಪದ ಪರಿಣಾಮವಾಗಿ ಇನ್ಯಾವ್ಯಾವುದೋ ಗತಿಗಳಲ್ಲಿ ಬರಬೇಕಾದೀತು. ಪಾಪವನ್ನು ಮಾಡಿದಂತಹ ಜೀವವು ಅನೇಕ ಗತಿಗಳಲ್ಲಿ ಬರಬೇಕಾದಂತಹ ಸಂದರ್ಭ ಇದೆ, ಅಂದ್ರೆ ಅನೇಕ ಜನ್ಮಾಂತರಗಳಲ್ಲಿ ಬರುವಂತಹ ಸಂದರ್ಭ ಇದೆ ಎಂಬುದಾಗಿ ಅದರ ಅರ್ಥ. ಪಾಪಂ ಸಂಧಿಸುವುದೇ ಪುಣ್ಯಮೂರ್ತಿಯಂ ಕಾಣಲೊಡಂ. ಈಗ ಪಾಪ ಮತ್ತೆ ಪುಣ್ಯ, ಅದರಲ್ಲಿ ಪುಣ್ಯವೇ ಮೂರ್ತಿಯಾಗಿ ಬಂದಂತಹದ್ದು ಈ ಮುನಿ, ಅಂದ್ರೆ ಪುಣ್ಯವೇ ಮೂರ್ತಿಯಾಗಿ ಬಂದಂಥವನು ಈ ಪುಣ್ಯವೇ ಮೂರ್ತಿಯಾಗಿ ಬಂದ ಈ ಮುನಿಯನ್ನು ಕಾಣಲೊಡಂ ಕಂಡಾಗ, ಪಾಪಂ ಸಂಧಿಸುವುದೇ, ನಿನ್ನಿಂದ ಪಾಪ ಉಂಟಾಗಲು ಸಾಧ್ಯವೇ? ಅಂದರೆ ಹೇಗೆ ಬೆಳಕಿದ್ದಾಗ ಕತ್ತಲೆ ಇರಲು ಸಾಧ್ಯವಿಲ್ಲವೋ ಹಾಗೆಯೇ ಈ ಪುಣ್ಯದ ಮೂರ್ತಿ ಇದ್ದಲ್ಲಿ ಪಾಪದ ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ. ನೀನು ಬೇಟೆಯಾಡುತ್ತಿ ಅಂತ ಆದರೆ, ಬೇಟೆಗೆ ಮೃಗ ಬೀಳ್ತದೆ ಅಂತ ಆದರೆ ಅದು ಪಾಪ. ಆ ಪಾಪ ಸಂಭವಿಸ್ತದೆ. ಆ ಪಾಪ ಸಂಭವಿಸದ ಹಾಗೆ ಆದಂತಹದ್ದು ಯಾವ ಕಾರಣದಿಂದ? ಪುಣ್ಯಮೂರ್ತಿ ಇಲ್ಲಿ ಇದ್ದದ್ದರಿಂದ ಎಂಬುದಾಗಿ ಹೇಳ್ತಾನೆ.
ಈಗ ರಾಜ ಹೇಳುವಂತಹ ಮಾತು ಪರದ ಹೇಳುವಂತಹ ಮಾತು ಒಂದೇ ಆಗ್ತದೆ. ಇಲ್ಲಿ ರಾಜ ಹೇಳುವಂತಹದ್ದೇನು, ಈ ದುರ್ವಾಸನೆಯವನ ಇದ್ದ ಕಾರಣ ಪ್ರಾಣಿಗಳು ದೂರ ಹೋಗಿವೆ, ಪ್ರಾಣಿಗಳು ಯಾವುವು ಬರಲಿಲ್ಲ, ಯಾವುವು ಬೇಟೆಗೆ ಸಿಕ್ಕಲಿಲ್ಲ ಎಂಬುದಾಗಿ ಹೇಳ್ತಾನೆ. ಆದರೆ ಕಲ್ಯಾಣ ಮಿತ್ರ ಹೇಳ್ತಾನೆ, ಪುಣ್ಯ ಇದ್ದಲ್ಲಿ ಪಾಪ ಇರ್ಲಿಕ್ಕೆ ಸಾಧ್ಯವಿಲ್ಲ, ಪಾಪ ದೂರ ಹೋಗಿಬಿಡ್ತದೆ. ಬೆಳಕಿದ್ದಲ್ಲಿ ಕತ್ತಲೆ ಇರ್ಲಿಕ್ಕೆ ಸಾಧ್ಯವಿಲ್ಲ, ದೂರ ಹೋಗ್ತದೆ. ಇದು ಉದಾಹರಣೆಯಾಗಿ ನಾನು ಕೊಟ್ಟಂತಹದ್ದು, ಪದ್ಯದಲ್ಲಿಲ್ಲ, ಅರ್ಥ ಅದುವೆ. ಹಾಗೆಯೇ ಪುಣ್ಯಮೂರ್ತಿಯಾದ ಈ ಮುನಿ ಇದ್ದಲ್ಲಿ ಪಾಪ ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದ? ಆತನಿಂದ ಪಾಪ ಆಗುವುದಿಲ್ಲ ಬಿಡಿ. ಆ ಪುಣ್ಯಮೂರ್ತಿಯಾದಂತಹ ಆತ ಇದ್ದ ಪರಿಸರದಲ್ಲಿಯೇ ಪಾಪ ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಸರದಲ್ಲಿ ಯಾರಿದ್ದಾರೋ ಅವರಿಂದಲೂ ಪಾಪ ಸಂಭವಿಸಲಾರದು. ಆದ್ರಿಂದಲೇ ನಿನಗೆ ಬೇಟೆ ಸಿಕ್ಕದೇ ಇದ್ದದ್ದು ಎಂಬ ಮಾತನ್ನು ಕಲ್ಯಾಣ ಮಿತ್ರ ಹೇಳ್ತಾನೆ. ಅಂದರೆ ಪಾಪ ಮತ್ತೆ ಪುಣ್ಯ ಇವುಗಳಿಗಿರುವಂತಹ ವ್ಯತ್ಯಾಸ, ಪುಣ್ಯಮೂರ್ತಿಯಾದಂಥವನನ್ನು ಗೌರವಿಸಬೇಕಾದಂತಹ ವಿಷಯ, ಇದೆಲ್ಲವೂ ಇಲ್ಲಿ ಕಲ್ಯಾಣ ಮಿತ್ರನಿಂದ ಸ್ಪಷ್ಟವಾಗಿ ಯಶೋಮತಿಗೆ ಬೋಧಿಸಲ್ಪಟ್ಟಿವೆ ಎಂಬುದನ್ನು ನಾವು ತಿಳಿಬೇಕು. ಮತ್ತು ಇಬ್ಬರ ಅಭಿಪ್ರಾಯವು ಒಂದೇ ಆಗಿದೆ, ಆದರೆ ಎರಡಕ್ಕೂ ಆಧಾರ ಮಾತ್ರ ಬೇರೆ ಬೇರೆ. ರಾಜ ಹೇಳುವಂತಹದ್ದು ಇವನನ್ನು ಕಂಡ ಕಾರಣವೇ ಬೇಟೆ ಸಿಕ್ಕದೇ ಇದ್ದದ್ದು. ಕಲ್ಯಾಣ ಮಿತ್ರ ಹೇಳೋದು ಕೂಡ ಹಾಗೆ, ಇವನಿದ್ದಲ್ಲೇ ಪಾಪಕಾರಿ ಆಗಲಿಕ್ಕಿಲ್ಲ, ನೀನು ಆಡುವಂತಹ ಬೇಟೆ ಪಾಪಕಾರಿ ಎಂಬುದನ್ನು ಪುನಃ ಪುನಃ ಒತ್ತಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ಒಂದು ಮೃಗವೂ ಬೀಳದೇ ಇದ್ದದ್ದು ಆ ಕಾರಣದಿಂದ. ಒಂದು ಮೃಗ ಬಿದ್ದರೂ ಅನಂತವಾದಂತಹ ಪಾಪ, ಅದು ಅನೇಕ ಜನ್ಮಾಂತರಗಳಲ್ಲಿ ಬರ್ಲಿಕ್ಕೆ ಸಾಕಾಗುವಷ್ಟು ಪಾಪ ಆಗುತ್ತದೆ. ಆದ್ದರಿಂದ ಈ ಪುಣ್ಯಮೂರ್ತಿಯ ಅನುಗ್ರಹ ನಿನ್ನ ಮೇಲಾಗಿದೆ ಎಂಬುದನ್ನು ಹೇಳ್ತಾನೆ. ಅಂದ್ರೆ ನಿನ್ನಿಂದ ಎಷ್ಟೆಷ್ಟೋ ಪ್ರಾಣಿಗಳು ಹತವಾಗುವಂತಹದ್ದು, ಆ ಪ್ರಾಣಿಗಳು ನಿನ್ನಿಂದ ಹತವಾದಾಗ ನಿನಗೆ ಉಂಟಾದಂತಹ ಪಾಪದ ಮೊತ್ತ ಅದೆಷ್ಟು ಘೋರವಾದಂತಹದ್ದು, ಅದು ಯಾವುದೂ ಸಂಭವಿಸಲಿಲ್ಲ ಅಂತ ಹೇಳಿದ್ರೆ ಮುನಿಗಳ ಅನುಗ್ರಹ ನಿನ್ನ ಮೇಲಾಗಿದೆ ಎಂಬುದೇ ಅಲ್ಲವೇ? ಈ ರೀತಿಯಲ್ಲೆಲ್ಲ ಈ ಆತನ ಮಾತಿನ ಅರ್ಥ ವಿಸ್ತರಿಸ್ತಾ ಹೋಗ್ತದೆ. ಆದ್ದರಿಂದ ಪುಣ್ಯಮೂರ್ತಿಯನ್ನು ಕಂಡಾಗ ಪಾಪಕೃತ್ಯ ನಡಿಲಿಕ್ಕಿಲ್ಲ, ಆ ಕಾರಣದಿಂದಲೇ ನಿನಗೆ ಬೇಟೆ ಸಿಕ್ಕಲಿಲ್ಲ ಎಂಬ ಮಾತನ್ನು ಕಲ್ಯಾಣ ಮಿತ್ರ ಯಶೋಮತಿಗೆ ಹೇಳುತ್ತಾ ಇದ್ದಾನೆ. ನಮಸ್ಕಾರ.